ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು.
ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ. ಹೈವೇ ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಈ ದಾಳಿ ಆಗಿರೋದು. ಗುಣಮಟ್ಟವಿಲ್ಲದ ಆಹಾರ ಪೂರೈಕೆ ಮಾಡ್ತಾ ಇದ್ದ ಆರೋಪ ಕೇಳಿಬಂದಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಇದರ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇತ್ತು. ಯಾವಾಗ ಸುದ್ದಿ ಬಿತ್ತರವಾಯಿತು ಅದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಡಾಬಾಗಳಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಒಟ್ಟು 41 ಡಾಬಾಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ತುಮಕೂರು ರಸ್ತೆಯಲ್ಲಿರುವಂತಹ ಡಾಬಾಗಳು 16 ಡಾಬಾಗಳು ಆಹಾರ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಲಾಗಿದೆ. ಅಲ್ಲಿಂದ ಗುಣಮಟ್ಟ ಸ್ವಚ್ಛತೆ ಕಾಪಾಡಿಕೊಳ್ಳದವರಿಗೆ ದಂಡವನ್ನು ವಿಧಿಸಲಾಗಿದೆ. 8 ಡಾಬಾಗಳಿಗೆ 30,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಕಳಪೆ ಎಣ್ಣೆ ಬಳಕೆ ವರದಿ ಮಾಡಿದ್ದಂಥ ರಿಪಬ್ಲಿಕ್ ಕನ್ನಡ ವರದಿ ಆಧರಿಸಿ ತುಮಕೂರಿನಲ್ಲಿ ದಾಳಿಯನ್ನ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಇವತ್ತು ಕೂಡ ದಾಳಿಯನ್ನು ಮುಂದುವರಿಸಿದ್ದಾರೆ.